ಮಂಡ್ಯ ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ನಾಗಮಂಗಲದಲ್ಲಿ ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶ ನಡೆಯಿತು. ಸಚಿವ ಚಲುವರಾಯಸ್ವಾಮಿ ತವರಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ನಡೆಯಿತು. ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಮತಯಾಚನೆ ಮಾಡಿದ್ರು. ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಸುರೇಶ್ ಗೌಡ ಭಾಗಿಯಾಗಿದ್ರು. ರೈತರು ಕಟ್ಟಿದಂತ ಪಕ್ಷ ಮುಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮಂಡ್ಯದಲ್ಲಿ ಸೋತ್ರೆ ಪಕ್ಷ ನೆಲ ಕಚ್ಚಲಿದೆ. ಕಾರ್ಯಕರ್ತರು ಸಂಕಷ್ಟಕ್ಕೆ ಸಿಲುಕಬಾರದು ಅಂತ ಸ್ಪರ್ಧಿಸಿದ್ದೇನೆ ಅಂತ ನಾಗಮಂಗಲದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭಾಷಣವನ್ನ ಮಾಡಿದರು. ಕೇಂದ್ರ ಸಚಿವರನ್ನಾಗಿ ನೋಡುವಂತ ಆಸೆ ನಮ್ಮ ಎಲ್ಲರದ್ದು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೊ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದರೆ ಈ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕ್ಕಂಥದ್ದು ಆ ಒಂದು ಆತಂಕದಲ್ಲಿ ಅಂತಿಮವಾಗಿ ನನ್ನ ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು. ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು. ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ. ಈಗಲೂ ಆ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಹೊರತು ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದವನಲ್ಲ. ನಾನು ನಿಲ್ಲೇಬೇಕು ಅಂತಲೂ ಇದ್ದಿದ್ರೆ ತುಮಕೂರಿನಲ್ಲೂ ನನ್ನ ಮೇಲೆ ಒತ್ತಡ. ಕಳೆದ ಬಾರಿ ದೇವೇಗೌಡರನ್ನ ಕುತಂತ್ರದಿಂದ ಸೋಲಿಸಿದ್ದೇವೆ. ದೇವೇಗೌಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸಲಿಕ್ಕೆ ನೀವು ಬಂದರೆ ಅರ್ಜಿ ಹಾಕೋದ್ರು ನಾವು ಗೆಲ್ಲಿಸ್ಕೋತೀವಿ, ದಯವಿಟ್ಟು ನಿಲ್ಲಿ ಅಂದರು. ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸಮರ್ಥವಾದ ಅಭ್ಯರ್ಥಿ, ಎಲ್ಲ ರೀತಿ ಸರ್ವೆ ಮಾಡಿದ್ದೇವೆ, ನೀವೊಬ್ಬರು ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಒತ್ತಡಗಳನ್ನು ಹಾಕಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲೂ ನಾನು ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳು ಬಂದು ಇದೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.